ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ, ಸೊ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಇವತ್ತು ನಾಷ್ಟಕ್ಕೆ ಬಂದುಬಿಟ್ಟು ನಿನ್ನೆ ಎಣ್ಣೆ ಬದನೆಕಾಯಿ ಮಾಡಿದ್ನಲ್ಲ, ಅದಕ್ಕೆ ರೈಸ್ ಮಾಡಿ ಹಾಕ್ಕೊಟ್ಟೆ ಇವತ್ತು ನಮ್ಮ ಮನೆಯವ್ರಿಗೆ. ಹಾಗೆ ಅವ್ರಿಗೆ ಬಾಕ್ಸ್ ಬಂದು ಉಪ್ಸಾರು ಮಾಡಿದೆ ಫ್ರೆಂಡ್ಸ್. ಅವರೆಕಾಯಿ ಇತ್ತಲ್ವ, ಸೊ ಅದರಲ್ಲಿ ಉಪ್ಸಾರು ಮಾಡಿದೆ. ಅವರು ರೆಡಿಯಾಗಿ ನಾಷ್ಟ ಮಾಡಿಕೊಂಡು ಈಗ ಕೆಲಸಕ್ಕೆ ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈಗ ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ಮೇಲೆ ನಾನು ಕೂಡ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಫಸ್ಟಿಗೆ ಇಲ್ಲಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಜ್ಜ ಹಾಗೆ ಟೈಲ್ಸು ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇವತ್ತು ಶುಕ್ರವಾರ, ಹೊರಗಡೆ ರಂಗೋಲಿ ಹಾಕಿಲ್ಲ. ಸೊ ಯಾಕೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಹೋಯಿತು ಫ್ರೆಂಡ್ಸ್. ಯಾಕೆ ಅಂದರೆ ನಮ್ಮ ಮನೆ ಮುಂದೆ ಇದ್ದಾರಲ್ವ, ಅವ್ರೇನು ಮಾಡ್ತಾರೆ, ಕಸನೆಲ್ಲ ಗುಡಿಸಿ ಅವ್ರ ಬಾಗಿಲದಿರೋದು ಸೈಡಲ್ಲಿ ಬಿಟ್ಬಿಡ್ತಾರೆ. ಅದು ಕವರ್ಗಳು, ಪೇಪರ್ಗಳು ಏನೇನು ಇರುತ್ತೋ ಗಾಳಿಗೆ ಎಲ್ಲ ಬಂದು ನಮ್ಮ ಮನೆ ಬಾಗಿಲು ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಎಷ್ಟು ಸತಿ ಅಂತ ಹೇಳೋದು. ಇನ್ನು ಏನಾದರೂ ಮಾತಾಡೋಕ್ಕೋದ್ರೆ, ಹೇಳೋದಕ್ಕೋದ್ರೆ ಸುಮ್ಮನೆ ಮನಸ್ತಾಪಗಳು. ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಎಷ್ಟು ಸತಿ ಅಂತ ನಾನು ಕಸನ ಎತ್ತಿ ಹಾಕೋದು. ಗುಡಿಸಿ ಒಂದು 10 ನಿಮಿಷ ಬಿಡೋಂಗಿರಲ್ಲ, ಹಂಗೆ ಗಾಳಿಗೆ ಹಾರ್ಕೊಂಬಂದಿರುತ್ತೆ. ನಾನು ಗುಡ್ಸೋಕ್ಕೂ ಮುಂಚೆನೂ ಗುಡಿಸೋದಿಲ್ಲ ಅವರು. ನಾನು ಕಸ ಗುಡಿಸಿ ಆದಮೇಲೆ ಗುಡಿಸಿರ್ತಾರೆ. ಸೊ ಆಮೇಲೆ ಕಸ ಎಲ್ಲ ಬಂದು ನಮ್ಮ ಬಾಗಿಲ ಹತ್ರ ನಿಂತ್ಕೊಳುತ್ತೆ. ಕಸ ಗುಡಿಸಿದ್ರು ಅದು ಗುಡಿಸ್ದಂಗೆ ಕಾಣಲ್ಲ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿರುತ್ತೆ ನನಗೆ. ಹೇಳೋಕ್ಕೂ ಆಗಲ್ಲ. ಮೊದಲೇ ಅವ್ರ ಬಾಯಿಗಳೆಲ್ಲ ಜೋರಾಗಿರುತ್ತೆ. ಸೊ ಹೇಳಿದ್ರೆ ಇನ್ನೇನಾದರೂ ಜಗಳ ಆಗುತ್ತಾ, ಸುಮ್ಮನೆ ಬೇಡ ಅಕ್ಕಪಕ್ಕದಲ್ಲಿ ಯಾಕೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತೀನಿ. ಬಟ್ ಅದು ಜಾಸ್ತಿ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ. ಸೊ ಆ ಬೇಜಾರಿಗೆ ಇವತ್ತು ಬಾಗಿಲು ಕಸ ಗುಡಿಸ್ಲಿಲ್ಲ, ರಂಗೋಲಿ ಹಾಕಲಿಲ್ಲ. ಅಂದರೆ ಮೂಡೇ ಆಫ್ ಅಂದ್ಕೊಳ್ಳಿ. ಒಂಥರ ಸಿಕ್ಕಾಪಟ್ಟೆ ಬೇಜಾರು. ಇವತ್ತು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಬೆಳಗ್ಗೆ ಮನೆ ಆದರೂ ಕ್ಲೀನ್ ಮಾಡ್ಕೊಳ್ಳೋಣ, ಹಾಗೆ ಬಿಟ್ಟರೆ ಆಗಲ್ಲ, ಶುಕ್ರವಾರ ಬೇರೆ ಅಂದ್ಕೊಂಡು ಒಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಅಂತ. ಅದಕ್ಕೆ ಇವತ್ತು ಶುಕ್ರವಾರ ವಾರ ಇದ್ರೂ ಯಾಕೋ ಮನಸ್ಸೇ ಇರಲಿಲ್ಲ. ಹಾಗಾಗಿ ರಂಗೋಲಿನೂ ಹಾಕಲಿಲ್ಲ. ನೋಡಬೇಕು ನಾಳೆ ಏನಾಗುತ್ತೆ ಅನ್ಕೋತೇನೋ. ನಾವು ಹತ್ತತ್ರ ಈ ಮನೆಗೆ ಬಂದು 2 ವರ್ಷ ಆಯಿತು ಫ್ರೆಂಡ್ಸ್. 2 ವರ್ಷದಿಂದ ಅಕ್ಕಪಕ್ಕ ಒಬ್ಬರ ಹತ್ರ ನಾನು ಒಂದು ಮಾತು ಮಾತಾಡಿಲ್ಲ, ಏನೂ ಇಲ್ಲ. ಬಟ್ ಸುಮ್ಮನೆ ಈಗ ಈ ವಿಷಯಕ್ಕೆ ಏನಾದರೂ ಹೇಳೋಕ್ಕೋದ್ರೆ ಜಗಳ ಆಗೇ ಆಗುತ್ತೆ. ಸುಮ್ಮನೆ ಯಾಕೆ ಬೇಕು ಅಂದ್ಕೊಂಡು ಸುಮ್ಮನೆ ಇದ್ಬಿಟ್ಟಿದ್ದೀನಿ. ನೋಡೋಣ ಏನು. ಅದು ಇನ್ನೊಂದೇನು ಗೊತ್ತಾ, ಚಿಕ್ಕ ಹುಡುಗ ಒಬ್ಬ ಕಸ ಹಾಕ್ತಾನೆ, ಏನಾದರೂ ತಿಂದರೆ ಅಲ್ಲೇ ಹಾಕ್ತಾನೆ ಅಂತ ಹೇಳಿದ್ನಲ್ಲ, ಅವ್ರ ಅಮ್ಮ ಇದ್ದಿದ್ದನ್ನು ಕಸ ಗುಡಿಸಿದ್ರೆ ನಮ್ಮ ಬಾಗಿಲಿಗೆ ಗುಡಿಸ್ತಾರೆ. ಅದನ್ನು ಒಂದು ಸತಿ ಹೇಳಿದೆ ನಾನು ಇವತ್ತು ಸಾಯಂಕಾಲ, ನೋಡಿಬಿಟ್ಟು ಹೇಳಿದೆ ಅವ್ರಿಗೆ. ಸೊ ಅವರು ಆಮೇಲೆ ಎತ್ಕೊಂಡು ಹೋಗ್ಬಿಟ್ರು. ಕಸ ಒಂದಿನ ಮಾಡ್ತಾರೆ ಅಷ್ಟೇ, ಮತ್ತು ಆಮೇಲೆ ಹಂಗೆ ಆಗುತ್ತೆ. ಏನು ಮಾಡೋದು, ಸಿಕ್ಕಾಪಟ್ಟೆ ಬೇಜಾರೋಗಿದೆ. ಈ ನಮ್ಮನೆಯವ್ರ ಹತ್ರ ಹೇಳೋಕ್ಕೂ ಆಗಲ್ಲ ಇದನ್ನು. ಅವರು ಸುಮ್ಮನೆ ಹೋದರೆ ಹೋಗಲಿ ಅಂತ ಅಂತಾರೆ. ಏನು ಮಾಡೋದು, ಸರಿ ಅಂತ ಬಿಟ್ಬಿಟ್ಟು ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದಾಯಿತು. ಕಸ ಕೂಡ ಗುಡಿಸ್ಕೊಂಡು ಈಗ ಮನೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ನಮ್ಮ ಮನೆಗೆ ಏನೋ ಬರುತ್ತೆ ಅಂತ ಹೇಳಿದ್ದೆ, ಬಟ್ ಅದು ನಾಳೆ ಬರುತ್ತೆ ಅಂತ ಹೇಳಿದ್ರು. ಸೊ ಕ್ಯಾನ್ಸಲ್ ಆಗಿದೆ ಇವತ್ತು ಬರೋದು. ಸೊ ನಾಳೆ ಬರುತ್ತೆ. ಆಮೇಲೆ ಎಲ್ಲ ಕೆಲಸ ಮುಗಿಸ್ದೆ. ಆಮೇಲೆ ಮೊನ್ನೆ ಕಸ್ಟರ್ಡ್ ಮಾಡಿದ್ವಲ್ಲ ಫ್ರೆಂಡ್ಸ್, ಇನ್ನೇನು ಲಾಸ್ಟ್ ಸ್ವಲ್ಪ ಇತ್ತು. ಅದನ್ನು ಕೂಡ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಸೊ ಶುಕ್ರವಾರ ಪೂಜೆ ಕೂಡ ಮುಗಿಸ್ಕೊಂಡೆ. ಇನ್ನು ಅದೇ ಮೂಡಲ್ಲೇ ಇದ್ದರೆ ಆಗಲ್ಲ ಅಂದ್ಕೊಂಡು. ಸೊ ಇಷ್ಟು ಬೇಗ ಏನಕ್ಕೆ ಪೂಜೆ ಮಾಡಿದೆ ಅಂದರೆ, ನಮ್ಮ ಮನೆಯವರು ಆನ್ ದ ವೇ ಬರ್ತಾ ಇದ್ದಾರೆ. ಸೊ ಅವ್ರು ಬರೋಕ್ಕೂ ಮುಂಚೆ ಯಾಕೆ ಮಾಡಿದೆ ಅಂದರೆ, ನಮ್ಮ ಮನೆಯವ್ರಿಗೆ ಧೂಪ ಹಾಕಿದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಬೇಗ ಪೂಜೆ ಮಾಡಿಬಿಡ್ತೀನಿ. ಅವ್ರು ಬರೋಷ್ಟರಲ್ಲಿ ಧೂಪ ಎಲ್ಲ ಇದಾಗಿರುತ್ತೆ ಅಂತ. ಅದು ಧೂಪದ ಹೊಗೆ ಇರುತ್ತಲ್ಲ, ಅದು ನಮ್ಮ ಮನೆಯವ್ರಿಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ಬರೋಕ್ಕೆ ಮುಂಚೆನೇ ಫೋನ್ ಮಾಡ್ಬಿಡ್ತೀನಿ. ಅವ್ರ ಕೆಲಸ ಬಿಡ್ಬೇಕಾದ್ರೆ ಪ್ರತಿದಿನ ನನಗೆ ಫೋನ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಬಿಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರು ಬರೋಕ್ಕೂ ಇನ್ನೊಂದು ಹತ್ರ ಇದ್ದರೆ ಒಂದು 20 ನಿಮಿಷ, ಅರ್ಧ ಅವರ್, ಮುಕ್ಕಾಲು ಅವರ್ ಹಿಂಗೆ ಆಗುತ್ತೆ. ಸೊ ಆ ಟೈಮಲ್ಲಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ನೋಡಿಕೊಂಡು. ಸೊ ಇವತ್ತು ಬಂದುಬಿಡ್ತಾರೆ ಇನ್ನೇನು 20 ನಿಮಿಷ. ಸೊ ಅದಕ್ಕೋಸ್ಕರ ಬೇಗ ದೀಪ ಅಣಿಸ್ಕೊಂಡೆ. ಅಡುಗೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ನೋಡೋಣ ಏನು ಮಾಡೋದು ಅಂದರೆ, ಜಾಸ್ತಿ ರೈಸ್ ಸಾಂಬಾರು ಏನೂ ಮಾಡಲ್ಲ. ಸೊ ಸುಮ್ಮನೆ ಏನಾದರೂ ಪಚಡಿನೋ ಗೊಜ್ಜೋ ಏನೋ ಒಂದು ಮಾಡ್ಕೊಳ್ತೀನಿ. ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಇವತ್ತು ಇಂಟ್ರೆಸ್ಟು ಇಲ್ಲ ನನಗೆ ಅಡುಗೆ ಮಾಡೋದಕ್ಕೆ. ನೋಡೋಣ ನಮ್ಮ ಮನೆಯವ್ರು ಬಂದಮೇಲೆ ಏನು ಹೇಳ್ತಾರೆ, ಏನು ಮಾಡೋದು ಅಂತ ಕೇಳ್ಕೊಂಡು ಆಮೇಲೆ ಮಾಡೋಣ. ಸೊ ಫ್ರೆಂಡ್ಸ್, ಆಮೇಲೆ ನಮ್ಮ ಮನೆಯವರು ಕೆಲಸದಿಂದ ಬಂದು ಇದು ನಟ್ಸ್ದು ಚಾಕ್ಲೇಟ್ ಹಾಕಿರ್ತಾರೆ, ಡ್ರೈ ಫ್ರೂಟ್ಸ್ದು ಅಂದ್ಕೊಂಡು ತರಿಸಿದ್ವಿ. ಆದರೆ ಇದು ಪಾಪ್ಕಾರ್ನ್ಗೆ ಚಾಕ್ಲೇಟ್ ಹಾಕಿರೋದು. ಸೊ ಚೆನ್ನಾಗಿತ್ತು ಒಂಥರ ಟೇಸ್ಟು. ಸೊ ಅದನ್ನು ತರಿಸಿದ್ರು. ಸೊ ಅದನ್ನು ಕೂಡ ತಿಂದ್ಕೊಂಡ್ವಿ. ಸೊ ನಾನು ಅಂದ್ಕೊಂಡಿದ್ದೆ ಇದು ಡ್ರೈ ಫ್ರೂಟ್ಸ್ದು ಅಂತ ಅಂದ್ಕೊಂಡು, ಡ್ರೈ ಫ್ರೂಟ್ಸ್ಗೆ ಚಾಕ್ಲೇಟ್ದು ಒಂದು ಬರುತ್ತೆ ಅದು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಪಾಪ್ಕಾರ್ನ್ ಮಾಡಿಬಿಟ್ಟು ಅದ್ರ ಮೇಲೆ ಚಾಕ್ಲೇಟ್ ಹಾಕಿರ್ತಾರೆ ಅಷ್ಟೇ. ಸೊ ಇದನ್ನು ತಿಂದ್ಕೊಂಡ್ವಿ, ಚೆನ್ನಾಗಿತ್ತು ಟೇಸ್ಟು. ಈಗ ಹೊರಗಡೆ ಬಂದಿದ್ದೀನಿ. ಸೊ ಇನ್ನೊಂದು ಆರ್ಡ್ರ್ ಬರೋದಿದೆ. ಚಾಕ್ಲೇಟ್ ಕಡಿಮೆ ರೇಟಿಗೆ ಸಿಕ್ಕಿತ್ತು, 150 ರೂಪಾಯಿದು 75 ರೂಪಾಯಿಗೆ ಸಿಕ್ಕಿತ್ತು ಅಂತ ನಮ್ಮ ಮನೆಯವರು 2 ಹಾಕ್ಬಿಟ್ಟಿದ್ದಾರೆ. ಸೊ ಇನ್ನೊಂದಿಗೆ ಬರ್ತಾ ಇದ್ದಾರೆ. ಮ್ಯಾಕ್ಸಿ ನೋಡಿ.
ಸೊ ನಮ್ಮ ಮನೆಯವ್ರಿಗೆ ನಾನು ಡಲ್ಲಾಗಿರೋದು ಹೇಳಿಲ್ಲ ಅಂದ್ರೂ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಇವತ್ತು ಚಾಕ್ಲೇಟ್ಸು ತಿಂಡಿಗಳು ಎಲ್ಲ ತರಿಸ್ಕೊಡ್ತಾಯಿದ್ರು. ಕುರ್ಕುರೆಗಳಂತೂ ನನಗೆ ಕುರ್ಕುರೆಗಳಂದರೆ ತುಂಬ ಇಷ್ಟ. ಸೊ ಅದಂತೂ ಒಂದು 4-5 ಪ್ಯಾಕೆಟ್ಸ್ ತರಿಸಿಟ್ಟಿದ್ದಾರೆ, ಅದು ಚಾಕ್ಲೇಟ್ಸ್ ಎಲ್ಲ. ಸೊ ಇನ್ನು ಅವ್ರ ಮುಂದೆನೂ ಹಿಂಗೆ ಇದ್ರೆ ಆಗಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿರೋದೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಮ್ಮ ಮನೆಯವರು ಚಿಕನ್ ತರಿಸಿದ್ರು. ಸೊ ಅದನ್ನು ಸಾಂಬಾರು ಮಾಡೋಣ ಅಂತಂದೆ. ಅವರೇ ಚಿಕನ್ನ ತೊಳ್ಕೊಟ್ರು ನನಗೆ. ನಾನು ಚಿಕನ್ ತೊಳಿಬೇಕಂದ್ರೂ ಆಗೋದಿಲ್ಲ ಫ್ರೆಂಡ್. ಆದರೂ ಕೆಲವೊಂದು ಸತಿ ಅಂಗಡಿಯಲ್ಲಿ ಹೋಗ್ತಂಡೆ ನಾನೇ ತೊಳಿತೀನಿ. ಇದು ಆರ್ಡ್ರ್ ಮಾಡಿರೋದು ನಾನು ತೊಳಿಯೋಕೆ ಹೋಗಲ್ಲ. ಆಮೇಲೆ ಇಲ್ಲಿ ಮಸಾಲೆಗೆಲ್ಲ ರುಬ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪೆಪ್ಪರು, ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಧನಿಯಾ ಪುಡಿ, ಹಾಗೆ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕಿ ಫೈನ್ ಪೇಸ್ಟ್ ನುಣ್ಣಗೆ ರುಬ್ಕೊಳ್ತೀನಿ. ಸೊ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡಿದ್ರೆ ರೆಡ್ಡಿಗೆ. ಸೊ ಚಿಕನ್ನು ಕುದೀತಾ ಇದೆ. ನಾನು ಮುಂಚೆ ಈ ಮನೆಗೆ ಬಂದಮೇಲೆ ಚಿಕನ್ ಸಾರು ಮಾಡ್ತಿದ್ದೆ ಫ್ರೆಂಡ್ಸ್, ಅಷ್ಟು ಟೇಸ್ಟೇ ಬರ್ತಿದ್ದಿಲ್ಲ. ಲಾಸ್ಟ್ ಟೈಮ್ 1 ವರ್ಷ ಆಯಿತು ನಮ್ಮ ಅಕ್ಕ ಬಂದು ಅವರು ನಾನ್ ವೆಜ್ ಸಾಂಬಾರು ಮಾಡಿ ಚಿಕನ್ ಸಾರೋ ಮಟನ್ ಸಾರೋ ಏನೋ ಮಾಡಿದರು. ಆವಾಗಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರ್ತಾಯಿದೆ. ಮಾಡ್ತಾ ಇದ್ದಂಗೆ ನಮ್ಮ ಮನೆಯವರು ಸ್ಮೆಲ್ ಸಕ್ಕತ್ತಾಗಿ ಬರ್ತಾಯಿದೆ ಅಂತ ಇದ್ರು. ಫೈನಲಿ ಅದಕ್ಕೆ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ. ಆಮೇಲೆ ಈರುಳ್ಳಿ, ಸೌತೆಕಾಯಿ ಎಲ್ಲ ಆಮೇಲೆ ಕಟ್ ಮಾಡಿದ್ದೆ. ಸೊ ಫೈನಲಿ ಊಟ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್